ಕರೆದೊಯ್ಯಲು ನನ್ನ ಹಿರಿಯ ಅಧಿಕಾರಿಗಳು ನನಗೆ ನೀಡಿರುವ ಆಜ್ಞಾ ಪತ್ರಿಕೆ. ಹೌದಮ್ಮ. ಬಂಧಿಸೋದ ನನ್ನಿಂದ? ವಾಟ್ ಎ ಬ್ಯೂಟಿಫುಲ್ ಜೋಕ್. ಎಲ್ಲ ಡ್ರಗ್ ಪೀಸ್ ಆಗಿ ಬಂದಿರೋ ಕಾಣಿಸುತ್ತೆ. ನೀವು ಹೇಗೂ ಬಂದಿದ್ದೀರಾ. ನಮ್ಮನೆ ಗೇಟ್ ಹತ್ರ ಯಾವ ನಾಯಿ ಬಂದ್ರು ಹಾಲು ಬಿಸ್ಕತ್ ಬಟ್ಟೆ ಕೊಡ್ತೀವಿ ಅಂತಂದ್ರಲ್ಲಿ ನೀವು ಆರಕ್ಷಕರು. ನಿಮ್ಮನ್ನು ಹಾಗೆ ಕಳ್ಸೋಕ್ಕಾಗುತ್ತೆ? ಸಾಹೇಬ್ರು ಪಡ್ಕ ತಂದ್ಕೊಡ್ರು. ಸಣ್ಣ ಕುಡ್ದ್ಬಿಟ್ಟು ಹೋಗಿ. ನನ್ಗೆ ಯಾವ್ದೋ ಡೀಲ್ ಇದೆ, ಬರ್ತೀನಿ. ಪಾನ್ಕ ಕುಡಿತೀನೋ, ಪಾರ್ಸೆ ಸಪರೇಟ್ ಮಾಡ್ತೀನೋ, ಪಾರ್ಸಲ್ಲೇ ಕಟ್ತೀನೋ ಆಮೇಲೆ ಗೊತ್ತಾಗತ್ತೆ ರಾಜ. ಒಳ್ಳೆ ಮಾತಲ್ಲಿ ನನ್ ಮಾತು ಕೇಳಿ ಬಂದ್ರೆ ಸರಿ, ಇಲ್ಲ ಅಂದ್ರೆ ಸನ್ಮಾನ ಮಾಡಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಹೌದಾ? ಹೌದಲ್ಲ? ಏನಂಗೈತೆ ಕಟ್ಸು? ರಾಗಿ ಮುದ್ದೆ ತಿಂದು ಬಂದಿರೋ ದೇಹ. ನಾನೇನ್ ಕಲ್ಗೊಂಡು ತಿಂದಿದ್ದೀನ? ಆಲ್ ಓವರ್ ಕರ್ನಾಟಕ ಸುತ್ತ ಬಂದಿರೋ ನಾನು ಸಚಿನ್. ನನ್ನ ಹತ್ರನೇ ಬಾಲ ಬಿತ್ತೀಯಾ? ನಡೆಯೋ ಸ್ಟೇಷನ್ಗೆ. ಮರ್ಯಾದಿನ ಊರ್ ಜನ ನೋಡ್ಬೇಕು. ಕರ್ಕೊಂಡೋಗೋದು ಹೋಗ್ತೀಯ? ಮರ್ಯಾದೆ ಜೀಪಲ್ಲ ಕರ್ಕೊಂಡೋಗೋದು? ಜೀಪ್ ಬೇಕಾ? ಜೀಪ್ ಜೀಪ್ ಜೀಪಲ್ಲಿ ಕರ್ಕೊಂಡು ಹೋಗೋ. ಜೀಪ್ ಬೇಕಾ? ಜೀಪು ಹೆಲಿಕಾಪ್ಟರ್ ಕಳ್ತೀನಿ ಬಾ. ಹೆಲಿಕಾಪ್ಟರ್ ನೋಡ್ಕೊತಿರೋದಿಲ್ಲ. ಏನು ನೋಡ್ಕೊಳ್ಳೋರು? ನಾನ್ ನನ್ನ ಅಡ್ಡಕ್ಕೆ ಬರೋದಕ್ಕೆ ಕಾಕಿಯವ್ರು ಹೆದರ್ತಾ ಇದ್ರು. ನೀನ್ ಬಂದ್ಬಿಟ್ಟೆ. ನನ್ನ ಹತ್ರ ನಿಂತು ಮಾತಾಡೋಕೆ ಹಿಂದೇಟ್ ಹಾಕೋರು. ನೀನ್ ಅವಾಜ್ ಹಾಕ್ಬಿಟ್ಟೆ. ನನಗೆ ಶೇಖರ್ ಕೊಟ್ರೆ ಬೇಸ್ಕೊಡೋರು. ಆದ್ರೆ ನೀನು ನನ್ನನ್ನ ಹುಚ್ಚನಾಗಿ ಹೊಡೆದು ಬೀದಿ ಬೀದಿ ಮೆರವಣಿಗೆ ಮಾಡಿಸ್ಕೊಂಡು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಸಿ ಕೋರ್ಟ್ ಕಟ್ಕಟೆಯಲ್ಲಿ ನಿಲ್ಲಿಸಿ 6 ವರ್ಷ ಜೈಲ್ ಕಳಿಸ್ತೆ. ಆದ್ರೆ ನಾನು ಮೂರೇ ದಿನದಲ್ಲಿ ವಾಪಸ್ ಬಂದೆ. ಮಾರ್ತಾಂಡ. ಯಾಕೆ ಸುಮ್ಮನೆ ಹಚ್ಕೋತೀಯ? ನೀನು ಹೊರಗೆ ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು.